ಕರ್ನಾಟಕನೇ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ. ಇದನ್ನ ಬಿಟ್ಬಿಟ್ಟು ಇನ್ನೊಂದು ನೋಡಕ್ ಹೋಗ್ತಾರೆ. ಅದೇನ್ ಹೇಳಿ ನನಗಂತೂ ಅರ್ಥ ಆಗಲ್ಲ. ನಿಂತ್ಕೊಳತ್ತೆ ಅವಾಗ ಬೇರೆ ಗಾಡಿಗಳು ಏನ್ ಬಂದ್ರೆ ಅದು ಬಂದು ಆಕ್ಸಿಡೆಂಟ್ ಮಾಡ್ಕೊಂಡು ಅದನ್ನ ಸಾಯಿಸ್ಕೊಂಡು ಹೋಗೋದು ಅಷ್ಟೇ ಆಗೋದು. ನೀವು ಬಂದ್ಬಿಟ್ಟು ಅದ್ರ ಮೇಲೆ ಏನು ಕರಿಕರಣ ಅಂತ ತೋರದೇನೋ ಬೇಡ. ಯಾಕಂದ್ರೆ ನೀವು ಬಂದ್ರ ನೋಡಿದ್ರ ಹೋದ್ರ ಅಷ್ಟು ಮಾಡಿದ್ರೆ ಸಾಕು. ಯಾಕಂದ್ರೆ ನಾವು ಕಲ್ತಿರೋ ಬುದ್ಧಿಗಳಿಗೆ, ಜನಗಳು ಕಲ್ತಿರೋ ಬುದ್ಧಿಗೆ ಇದು ಉಳಿಯುತ್ತೋ ಇಲ್ವೋ ಅಂತ ನಮಗೆ ಡೌಟು. ಯಾಕಂದ್ರೆ ಈಗ ನಾವು ನೋಡ್ತಾ ಇದೀವಿ, ನಮ್ಮ ಮಕ್ಕಳ ಕಾಲಕ್ಕೆ ನಾವು ಬುಕ್ಕಲ್ಲಿ ತೋರಿಸ್ಬೇಕಾಗತ್ತೆ. ಆನೆ ಈ ಥರ ಇತ್ತು, ಜಿಂಕೆ ಈ ಥರ ಇತ್ತು ಅಂತೇಳಿ. ನೋಡಿ ಕಾಣಿಸ್ತದೆ ನೋಡಿ ಇಲ್ಲಿ ಕಡಿಮೆ ನೋಡಿ. ಇದು ಕಣ್ರಿ ನಮ್ಮ ಕರ್ನಾಟಕ, ಇದು ಕಣ್ರಿ ನಮ್ಮ ಪ್ರಾಣಿ. ಉಳಿಸ್ರಿ ಇವನ್ನೆಲ್ಲ ಉಳಿಸಿ ನಷ್ಟಾಗೆಲ್ಲ ಹೋಗ್ಬೇಡಿ. ಈ ವರ್ಷ ಲಾಸ್ಟ್ ಫೈನಲ್ ಅಂತೀರಾ? ಇನ್ನು ಇನ್ನು 3 ತಿಂಗಳು ಮಾತಾಡಂಗಿಲ್ಲ. ಕೇರಳ ಪೆರಂಬರಕ್ಕೆ ಎಲ್ಲಿ ಇದ್ದೀವಪ್ಪ ಅಂತಂದ್ರೆ ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಇವಾಗ ಎಂಟ್ರಿ ಆಗ್ತಾ ಇದ್ವಿ. ಬನ್ನಿ ಒಳಗಡೆ ಒಂದು ಯಾವ ತರ ಅಂತ ತೋರಿಸ್ತೀನಿ. ಹಾಯ್ ಹಲೋ ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ದೇವು ಮಾತಾಡ್ತಾ ಇರೋದು. ಬಿಟ್ಟು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇದು ಟೈಗರ್ ರಿಸರ್ವ್ ಕೂಡ ಹೌದು. ಮತ್ತೆ ಇಲ್ಲಿಂದ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಯಾರೇ ಟೂರಿಸಂ ಬರಲಿ ಯಾರೇ ಬರಲಿ ಇಲ್ಲೊಂದು ಪಾಸ್ ತಗೋಬೇಕಾಗುತ್ತೆ. ಅದೊಂದು ಪಾಸ್ ತಗೊಳ್ಳದೆ ಕೆಲವರು ಮುಂದೆ ಹೋಗ್ಬಿಡ್ತಾರೆ. ನಾನು ಮುಂದೆ ಬರಬೇಕಾದ್ರೂ ಇದೇ ಪಾಸ್ ತಂದಿದ್ದು ನೋಡಿ. ಈ ಥರ ಒಂದು ಪಾಸ್ ಸಿಗುತ್ತೆ. ಈ ಪಾಸನ್ನು ಈ ಕಡೆ ಬಂದಾಗ ಮಿಸ್ ಮಾಡೇ ತಗೋಬೇಕು. ಅಕಸ್ಮಾತ್ ಇಲ್ಲಿ ತಗೊಳ್ಳಿಲ್ಲ ಅಂತಂದರೆ ನೆಕ್ಸ್ಟು ನೀವು ಮುಂದೆ ಗೇಟಲ್ಲಿ ಹೋದರೆ ಅದಕ್ಕೆ 1,000-1,500 ದಂಡ ಕೂಡ ಇರುತ್ತೆ. ಕೆಲವೊಂದು ಟೂರಿಸ್ಟ್ಗಳಿಗೆ ಇದು ಗೊತ್ತಿರಲ್ಲ. ವೈಟ್ ಬೋರ್ಡು ಮತ್ತು ಬೇರೆ ಹೊರಗಡೆ ಬರ್ತಾರಲ್ಲ ಅವ್ರಿಗೆಲ್ಲ ಗೊತ್ತಿರಲ್ಲ. ಅದಕ್ಕೋಸ್ಕರ ಇದೊಂದು ಮಾಹಿತಿ ನಾವು ಕೊಡ್ತಾಯಿದ್ದೀನಿ. ಇದು ಟೈಗರ್ ರಿಸರ್ವ್ ಕಾರ್ಡ್. ಇದು ಟೈಗರ್ ರಿಸರ್ವ್ ಇದನ್ನ ಘೋಷಣೆ ಯಾವಾಗ ಮಾಡ್ತಾರಪ್ಪ ಅಂತ ಅಂದರೆ 1997 95 ಸಮಥಿಂಗಲ್ಲಿ ಇದೊಂದು ಟೈಗರ್ ರಿಸರ್ವ್ನ ಇದು ಮಾಡ್ತಾರೆ. ಏನಕ್ಕಪ್ಪ ಆ ಥರ ಮಾಡಿದ್ರು ಅಂತ ಅಂದರೆ, ಫಸ್ಟ್ ಎಲ್ಲ ಹುಲಿಗಳೆಲ್ಲ ಈ ರಾಜರ ಕಾಲದಲ್ಲೆಲ್ಲ ನಶಿಸಿ ಹೋಗ್ಬಿಟ್ಟಿದ್ದು ಬೇಟೆ ಕಾರಣ. ಅದಕ್ಕೋಸ್ಕರ ಅದೆಲ್ಲ ಏನು ಮಾಡಿದ್ರು, ಅದನ್ನ ಟೈಗರ್ ರಿಸರ್ವ್ ಮಾಡಿ ಇವಾಗ ಇಲ್ಲಿ ಎಷ್ಟು ಟೈಗರ್ಗಳಾಗಿದೆ ಅಂತಂದರೆ, ಒಂದು ಅಂದಾಜು ಮುಖಾಂತರ ಇವತ್ತಿನ ಒಂದು ಅಂದಾಜು ಮುಖಾಂತರ 140-130 ಆಗಿರ್ಬೋದು ಅಂತ ಆಚೆ ಈಚೆ ಅಂತ ಒಂದು ಇದು ಕೌಂಟಿಂಗ್ ಇದೆ. ಅದು ಕಮ್ಮಿನೂ ಇರ್ಬೋದು ಜಾಸ್ತಿನ, ಒಟ್ಟಲ್ಲಿ 130-140 ಆಸುಪಾಸು ಇದೆ ಅಂತ ಒಂದು ಮಾಹಿತಿ ಅಷ್ಟಿದೆ. ಒಟ್ಟಿನಲ್ಲಿ ಇಲ್ಲಿ ಇದು ಫಾರೆಸ್ಟಲ್ಲಿ ಟೈಗರ್ಗಳು ಅಷ್ಟಿದೆ. ನಾನು ಈ ರೂಡಲ್ಲಿ ತಿರುಗಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಕಮ್ಮಿ ಅಂದರು. ಅವಾಗಿಂದ ಒಂದು 5-6 ವರ್ಷ ತಿರುಗ್ತಾ ಇದ್ದೀನಿ ಇದೇ ರೂಡಲ್ಲಿ. ನಾನು ಒಂದು 2-3 ಸತಿ ನೋಡಿದ್ದೀನಿ ಒಟ್ಟಲ್ಲಿ. ಇದರಿಂದ ಒಂದು ಸ್ವಲ್ಪ ಬಳ್ಳಿಯಿಂದ ಒಂಚೂರು ಮುಂದೆ ಹೋದರೆ ಒಂದು 2-3 ಸತಿ ನಾನು ಟೈಗರ್ನ ನೋಡಿದ್ದೀನಿ. ಆಮೇಲೆ ಒಂದು ಸತಿ ಗೇಟ್ ಹತ್ರ ನೋಡಿದ್ದೀನಿ ಟೈಗರ್ನ. ಅದು ಬಳ್ಳಿಯಲ್ಲಿ ಅಲ್ಲಿರೋ ಒಂದು 2 ಸತಿ ನೋಡಿದ್ದೀನಿ ಅಷ್ಟೇ. ಇನ್ನು ಬ್ಲ್ಯಾಕ್ ಪ್ಯಾಂಥರು ಕೂಡ ಇದೆ. ಬ್ಲ್ಯಾಕ್ ಪ್ಯಾಂಥರ್ ಅಂತೂ ಕರಿಚಿರುತ್ತೆ ಅಂತ ನಾನು ಸುಮಾರು ಸತಿ ನೋಡಿದ್ದೀನಿ. ಇಲ್ಲಿ ಒಂದು 5-6 ಸತಿನೇ ನೋಡಿದ್ದೀನಿ. ಕೆಲವು ಟೂರಿಸ್ಟ್ಗಳಿಗೆ ಅದು ಕಾಣಲ್ಲ. ನಾವು ರೆಗ್ಯುಲರಾಗಿ ತಿರುಗಾಡ್ತಾ ಇರೋ ಕಾರಣ ನಮಗೆ ಅದು ಕಂಡಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ನಿಮ್ಗೆ ಆದಷ್ಟು ಟೈಮ್ನ ತಗೊಳ್ಳಿ. ಇಂಥ ಒಂದು ಕಾಡುಗಳು ಮತ್ತು ಪ್ರಾಣಿಗಳನ್ನ ನೋಡೋಕ್ಕೆ ಟ್ರೈ ಮಾಡಿ. ಯಾಕೆ ಅಂತ ಅಂದರೆ, ಇವಾಗ ನಮಗೆ ಇದು ಪ್ರೆಸೆಂಟ್ ಇದೆ ನೋಡಲಿಕ್ಕೆ. ನೆಕ್ಸ್ಟು ನಮ್ಗೆ ಇರುತ್ತೋ ಇಲ್ವೋ ಅದು ನಮಗಂತೂ ಗೊತ್ತಿಲ್ಲ. ಯಾಕಂದರೆ ನಾವು ಕಲ್ತಿರೋ ಬುದ್ಧಿಗಳಿಗೆ, ಜನಗಳು ಕಲ್ತಿರೋ ಬುದ್ಧಿಗೆ ಇದು ಉಳಿಯುತ್ತೋ ಇಲ್ವೋ ಅಂತ ನಮಗೆ ಡೌಟು. ಯಾಕಂದರೆ ಈಗ ನಾವು ನೋಡ್ತಾ ಇದೀವಿ, ನಮ್ಮ ಮಕ್ಕಳ ಕಾಲಕ್ಕೆ ನಾವು ಬುಕ್ಕಲ್ಲಿ ತೋರಿಸ್ಬೇಕಾಗತ್ತೆ. ಆನೆ ಈ ಥರ ಇತ್ತು, ಜಿಂಕೆ ಈ ಥರ ಇತ್ತು ಅಂತೇಳಿ. ನೋಡಿ ಆನೆಗಳು ನೋಡಿ, ಆನೆ ಈ ಥರ ಇತ್ತು, ಜಿಂಕೆ ಈ ಥರ ಇತ್ತು ಅಂದ್ಬಿಟ್ಟು ನಾವು ತೋರಿಸ್ಬೇಕಾಗತ್ತೆ. ಅಂತ ಕಾಲ ಬಂದಾಗ ಏನು ಮಾಡೋದು ಹೇಳಿ. ಏನಂತಂದರೆ, ನಮ್ಮ ಕರ್ನಾಟಕನೇ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ. ಇದನ್ನ ಬಿಟ್ಬಿಟ್ಟು ಇನ್ನೊಂದು ನೋಡಕ್ಕೆ ಹೋಗ್ತಾರೆ. ಅದೇನು ಹೇಳಿ ನನಗಂತೂ ಅರ್ಥ ಆಗಲ್ಲ. ಫಸ್ಟು ನಮ್ಮ ಕರ್ನಾಟಕದಲ್ಲಿ ಏನಿದೆ ಅನ್ನೋದನ್ನು ನೋಡಬೇಕು. ನಾವು ಇಷ್ಟು ಹಚ್ಚ ಹಸಿರು ಮಡಿಕೊಂಡು ಹೊರಗಡೆ ಹೋಗ್ಬಿಟ್ಟು ಇನ್ನೊಂದು ಸ್ಟೇಟಸ್ ನಾವು ನೋಡ್ತೀವಿ ಅಂತಂದರೆ, ನಮ್ಮಷ್ಟು ದಡ್ಡರುಗಳು ಯಾರೂ ಇಲ್ಲ. ಫಸ್ಟು ನಮ್ಮ ಮನೇಲಿ ಏನಿದೆ ಅನ್ನೋದನ್ನು ನಾವು ನೋಡ್ಬೇಕಂದ್ರೆ ನೋಡಿ, ಇವೆಲ್ಲ ಎಷ್ಟು ಪ್ರಕೃತಿ ಅಂತಂದರೆ ಇದು ಎಲ್ಲ ಸೂಪರು. ಎಲ್ಲ ಸಿಗಲ್ಲ ಇದೆಲ್ಲ ನೋಡಲಿಕ್ಕೆ. ಬರೀ ಸಿಟಿಲಿ ಇದ್ದು ಬೇಜಾರಾಗ್ಬಿಟ್ಟಿರುತ್ತೆ. ಬನ್ನಿ ಹೊರಗಡೆ ಬನ್ನಿ, ನಮ್ಮ ಕರ್ನಾಟಕದಲ್ಲೂ ಈ ಥರ ಇದೆ ಸುತ್ತಾಡಿ. ನಮ್ಮ ಜನಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕಾಡು ನೋಡಕ್ಕೆ ಬರ್ತೀರಿ ಸರಿ, ಓಕೆ. ಯಾವುದೇ ಪ್ರಾಣಿಗಳಿಗೆ ನೀವು ಫುಡ್ ಕೊಡೋದಾಗಲಿ ಚಿಪ್ಸ್ ಕೊಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಪ್ರಕೃತಿ ಅನ್ನೋದು ಒಂದು ಚೈನ್ ಲಿಂಕು. ಅದು ಗೊತ್ತು ಎಲ್ಲಿ ಊಟ ಇದೆ ಎಲ್ಲಿ ಊಟ ಇಲ್ಲ. ನೀವು ಕೊಟ್ಟ ತಕ್ಷಣ ಅದು ಊಟ ಮಾಡಲ್ಲ ಅಂತಲ್ಲ. ನೀವು ಏನು ತಿಂಡಿ ಕೊಡ್ತೀರಾ ಅದನ್ನು ನೋಡಿಕೊಂಡು ಕೋತಿಗಳಾಗಲಿ ಜಿಂಕೆಗಳಾಗಲಿ ರೋಡಿಗೆ ಬರ್ತದೆ. ರೋಡಿಗೆ ಬಂದಾಗ ಏನು ಮಾಡ್ತದೆ, ಎಲ್ಲ ಗಾಡಿಗಳನ್ನ ಅಡ್ಡಾಕೋದು ಮತ್ತು ಇದನ್ನು ಅಡ್ಡಾಕೋದು. ನೋಡಿ ಇಲ್ಲೇ ಏನು ಕೋತಿಗಳಿದೆ, ಈ ಕೋತಿಗಳೆಲ್ಲ ನೋಡಿ ಇದೇ ಥರ ಬರೋದು, ಈ ರೋಡಿಗೆ ಬರೋದು. ಈ ಕೋತಿಗಳು ಇದು ಊಟ ಕೊಡ್ತಾರೆ ಏನೋ ಕೊಡ್ತಾರೆ ಅಂದ್ಬಿಟ್ಟು ಈ ಥರ ನೋಡಿ, ಈ ಥರ ಇಲ್ಲಿ ಕೋತಿಗಳು ಕಾಣ್ತಾ ಇದೆ ನಿಮಗೆ. ಇಲ್ಲಿ ನೋಡಿ ಈ ಥರ ಕೋತಿಗಳು ಏನು ಮಾಡುತ್ತೆ, ಇಲ್ಲಿ ಈ ಥರ ಬಂದ್ಬಿಟ್ಟು ರೋಡಲ್ಲಿ ಎಲ್ಲ ನಿಂತ್ಕೊಳ್ಳುತ್ತೆ. ಈ ಥರ ಕೋತಿಗಳು ಬಂದು ಅದೇನು ಬರ್ತಾರೆ ಅಂತಂದರೆ, ಗಾಡಿಗಳವರು ಚಿಪ್ಸ್ ಕೊಡ್ತಾರೆ, ಬಿಸ್ಕೆಟ್ ಕೊಡ್ತಾರೆ ಅಂತ ಬಂದು ನಿಂತ್ಕೊಳ್ಳುತ್ತೆ. ಅವಾಗ ಬೇರೆ ಗಾಡಿಗಳು ಏನು ಬಂದರೆ ಅದು ಬಂದು ಆಕ್ಸಿಡೆಂಟ್ ಮಾಡಿಕೊಂಡು ಅದನ್ನ ಸಾಯಿಸ್ಕೊಂಡು ಹೋಗೋದು ಅಷ್ಟೇ ಆಗೋದು. ನೀವು ಬಂದ್ಬಿಟ್ಟು ಅದ್ರ ಮೇಲೆ ಏನು ಕರಿಕರಣ ಅಂತ ತೋರದೇನೋ ಬೇಡ.
ಯಾಕಂದರೆ ನೀವು ನೋಡಿದ್ರ ಹೋದ್ರೆ ಅಷ್ಟು ಮಾಡಿದ್ರೆ ಸಾಕು. ಕೋತಿಗಳಿಗಾಗಲಿ ಇದಕ್ಕೆ ಜಿಂಕೆಗಳಿಗಾಗಲಿ ನೀವು ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅದೊಂದು ಫುಡ್ ಚೈನಲ್ಲಿ ಕಟ್ಟಾಯಿತು ಅಂತಂದರೆ ಅವ್ರ ಜೀವನನೇ ಚೇಂಜ್ ಆಗಿಬಿಡುತ್ತೆ. ಮತ್ತು ಆಮೇಲೆ ನಮ್ಮ ಜನಗಳಿಗಿರೋ ವೈರಸ್ಸು ಮತ್ತು ಈ ಥರದ್ದೆಲ್ಲ ಆಮೇಲೆ ನಿಲ್ಲಿಸ್ಬಿಟ್ಟು ಮಧ್ಯದಲ್ಲಿ ಇನ್ನೊಂದು ಯೂರಿನ್ ಅದು ಇದು ಮಾಡೋಕ್ಕೆಲ್ಲ ಹೋಗಬೇಡಿ. ನಮಗಿರೋ ಕಾಯಿಲೆಗಳು ಪ್ರಾಣಿಗಳು ಬಂತೆ. ಒಂದು ಪ್ರಾಣಿಗೆ ಬತ್ತು ಅಂತಂದರೆ ಅದರಿಂದ ಇಡೀ ಒಂದು ಎಲ್ಲ ಪ್ರಾಣಿಗಳನ್ನೇ ಸಾಯಿಸೋದ ಒಂದು ಲೆಕ್ಕಾಚಾರ ಕೊಂಡೋಗ್ಬಿಡುತ್ತೆ. ದಯವಿಟ್ಟು ಕಾಡಿಗೆ ಬಂದರೆ ನನ್ನ ಕಡೆಯಿಂದ ಕೈ ಮುಗಿದು ಕೇಳ್ಕೊಳ್ಳೋದು, ಆದಷ್ಟು ಫುಡ್ನ ಕೊಡಬೇಡಿ. ಮತ್ತು ನೀವು ಎಲ್ಲೂ ರಿಸರ್ಚ್ನ ಮಾಡೋಕ್ಕೆ ಹೋಗಬೇಡಿ, ಉಗುಳಬೇಡಿ. ನೀವು ಬಂದಂಗೆ ಬನ್ನಿ, ಹೋದಂಗೆ ಹೋಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಣಿಸ್ತದೆ ನೋಡಿ ಇಲ್ಲಿ ಕಾಡೆಮ್ಮೆ ನೋಡಿ. ಇದು ಕಣ್ರಿ ನಮ್ಮ ಕರ್ನಾಟಕ, ಇದು ಕಣ್ರಿ ನಮ್ಮ ಪ್ರಾಣಿ. ಉಳಿಸ್ರಿ ಇವನ್ನೆಲ್ಲ ಉಳಿಸಿ ನೆಕ್ಸ್ಟಾಗೆಲ್ಲ ಹೋಗಬೇಡಿ. ಇವೆಲ್ಲ ಸಿಗಲ್ಲ ನೆಕ್ಸ್ಟು ನಮ್ಮ ಮಕ್ಳ ಕಾಲಿಗೆ. ನೋಡಿ ಒಂದು ಕರುನೂ ಇದೆ ಜೊತೇಲಿ.